ಜೆಡಿಎಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ. ಸಾವಿರಾರು ಜನ ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಬಂದು ಇವತ್ತು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ಒಂದು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆಗೆ ನಾವೆಲ್ಲ ಸೇರಿದ್ದೀವಿ. ಏನು ನಮ್ಮ ಮಾಲೂರಿನಲ್ಲೇ ಇವತ್ತು ಈಗಾಗಲೇ ರಾಮೇಗೌಡರು ಕೂಡ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲೇ ಮಾಲೂರು ತಾಲೂಕಲ್ಲೇ ನಾವಿಬ್ರು ಜೋಡಿ ಎತ್ತುಗಳ ತರ ಕೆಲಸ ಮಾಡಿ ಪಕ್ಷ ಅಧಿಕಾರಕ್ಕೆ ತರಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ಬಗ್ಗೆ ಡೌಟೇ ಬೇಡ. ಬಹಳ ಜನ ಹೇಳ್ತಾರೆ ಇಬ್ರು ಒಂದಾಗಿದ್ದಾರೆ, ಏನ್ ಮಾಡ್ತಾರಲ್ಲ ಏನಾಗ್ತಾರೆ ಅಂತೇಳಿ. ಅದ್ರ ಬಗ್ಗೆ ಯೋಚನೆ ಬೇಡ. ನಾವಿಬ್ರು ಒಂದಾಗಿದ್ದೀವಿ. ನಿಮ್ಮ ಭವಿಷ್ಯಕ್ಕೋಸ್ಕರ ನಮ್ಮ ಪಕ್ಷದ ಹಿತದೃಷ್ಟಿ ಮತ್ತೆ ಕುಮಾರಣ್ಣ ಅವರ ಮುಖ್ಯಮಂತ್ರಿಗಳಾಗಬೇಕು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವಿಬ್ರು ಒಂದಾಗಿದ್ದೀವಿ. ಅದರಲ್ಲಿ ಬೇರೆ ಡೌಟೇ ಬೇಡ. ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಇಷ್ಟು ಮಟ್ಟಿಗೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮ ಮನೆಯವರಿಗೆ ಇವತ್ತು ಅವರು BBMP ಸದಸ್ಯರಾಗಿದ್ದಾರಂತೆ. ಇದಕ್ಕೆ ಕಾರಣನೇ ನಮ್ಮ JK ಕೃಷ್ಣಾರೆಡ್ಡಿ ಅನ್ನೋರು. ಯಾಕಂದ್ರೆ ನಮಗೆಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳೆದು ಬಂದಿರೋದು. ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಸಂಘಟನೆಗಳು ಮಾಡಿಕೊಂಡು ಹೇಳಿದ್ರು. ಕಿತ್ತಣ್ಣ ಅವರು ಈಗ ತಾನೆ ಮೊದಲು ನಾವು ಕುಮಾರಣ್ಣ ಅವರ ನೇತೃತ್ವದಲ್ಲಿ 2020ನಲ್ಲಿ ಕುಮಾರಣ್ಣ ಅವ್ರ ಜೊತೆದಲ್ಲಿ ವರ್ತೂರ್ ಕಾನ್ಸ್ಟೆನ್ಸಿಗೆ ಯೂತ್ ಪ್ರೆಸಿಡೆಂಟ್ ಆಗಿ ನಾನು JDS ಅಲ್ಲಿ ಇದ್ದೆ. ಮಹದೇವಪುರ ಕ್ಷೇತ್ರ ಡಿವೈಡ್ ಆದ್ಮೇಲೆ ಕಾರಣಾಂತರಗಳಿಂದ ಕಾನ್ಸ್ಟೆನ್ಸಿಗಳು ಡಿವೈಡ್ ಆಗೋಯ್ತು, ರಿಸರ್ವೇಶನ್ ಆಗೋಯ್ತು. ಹಾಗಾಗಿ ನಮ್ಗೆ ಯಾರು ಗಾಡ್ ಫಾದರ್ ಆಗ್ಬಿಟ್ರು. ಆಗ ನಾವು ಅರವಿಂದ್ ನಿಂಬೋಳಿ ಅವ್ರ ಜೊತೆಯಲ್ಲಿ ಸೇರಿ ನಾವು ಕಿತ್ತಣ್ಣ ಅವರು ಕೃಷ್ಣಾರೆಡ್ಡಿ ಅವರು ಎಲ್ಲ ಸೇರಿ ಸಂಘಟನೆ ಮಾಡಿ ಅವ್ರನ್ನ ಗೆಲ್ಸೋಂತ ಕೆಲಸ ನಾವು ಮಾಡ್ಕೊಂಡ್ ಬಂದಿದ್ವಿ. ನಮ್ಮ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಅವರು ಒಂದು ನಮ್ಮ ಗುರುಗಳವರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಪಕ್ಷಕ್ಕೆ ಕೂಡ ಅವರ ನೇತೃತ್ವದಲ್ಲಿ ಸೇರುವಂತದ್ದು ಅವರು ಎಷ್ಟು ತುಂಬಾ ಹೆಚ್ಚಾಗಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಜೊತೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ಸೇರಿದೀವಿ ಅಂದ್ರೆ ಇಷ್ಟೊಂದು ಜನ, ಇದಕ್ಕೆ ನಮ್ಮ ರಾಮೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಒಂದೂವರೆ ವರ್ಷದಿಂದ ನಾವು ಮಾತುಕತೆ ಮಾಡ್ತಾ ಇದ್ರಿ. ಜೊತೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅನ್ನೋರು 1.5 ವರ್ಷದಿಂದ ಬ್ರದರ್ ನಮ್ಮ ಜೊತೆಗೆ ಬನ್ನಿ, ನಮ್ಮ ಜೊತೆಗೆ ಬನ್ನಿ, ನಿಮ್ಮ ಒಂದು ಜನಾಂಗದಲ್ಲಿ ನಿಮಗೆ ಕೈ ಹಿಡಿಯುವಂತ ಕೆಲಸ ನಾವು ಮಾಡ್ತೀವಿ. ಈ ಜನಾಂಗಕ್ಕೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ, ನಿಮ್ಮನ್ನು ಬೆಳೆಸಂತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. ಹಾಗಾಗಿ ನೀವು ಇವತ್ತು ನಮ್ಮ ಜೊತೆಗೆ ಬನ್ನಿ ಅಂತೇಳಿ 1.5 ವರ್ಷದಿಂದ ನಮ್ಮನ್ನ ಕರಿತಾ ಇದ್ರು. ನಾವು ಯಾರಿಗೆ ಮಾಡಬೇಕು ಏನ್ ಮಾಡಬೇಕು ನಾವು ಇಂಡಿಪೆಂಡೆಂಟ್ ಆಗಿ ನಿಂತು ನಮ್ಮ ಒಂದು ಬೆಂಬಲ ತಗೊಂಬಾರ್ದಂತ ಕೆಲವರೆಲ್ಲ ತೀರ್ಮಾನ ಮಾಡಿದ್ರು. ಆಗ ಕುಮಾರಣ್ಣ ಅವರು ಫೋನ್ ಮಾಡಿ, ಬ್ರದರ್ ನಿಮ್ಮ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕು, ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಿಮ್ಮ ಪಕ್ಷಕ್ಕಿದೆ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕಾಗಿರೋದ್ರಿಂದ ನೀವು ಕೆಲಸ ಮಾಡ್ಬೇಕಂತಂದ್ರು. ಕೂಡಲೇ ನಾವು ಖಂಡಿತವಾಗಿ ಮಾಡ್ತೀವಲ್ಲ, ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ಮ ಪಕ್ಷಕ್ಕೂ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಇದೆ. ಖಂಡಿತವಾಗಿ ನಾವು ND ಪಕ್ಷ. ಕುಮಾರಣ್ಣ ಅವ್ರು ಹೇಳಿದ್ರು ಮೋದಿ ಅವ್ರು ಗೆಲ್ಬೇಕು ರಾಷ್ಟ್ರದಲ್ಲಿ. ಹಾಗಾಗಿ ಮೋದಿ ಅವ್ರ ಕೈ ಹಿಡಿಯೋದಕ್ಕೋಸ್ಕರ ನೀವು ಕೋಲಾರ ಜಿಲ್ಲೆಯಿಂದ ಒಂದು MP ನೀವು ಕಲ್ಸ್ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ನಾವು ಅವತ್ತು ಮಾತು ಕೊಟ್ಟು ನಾವು MP ಚುನಾವಣೆಯಲ್ಲಿ ಮಲ್ಲೇಶ್ ಬಾಬಣ್ಣವರಿಗೆ ಅತಿ ಹೆಚ್ಚಾಗಿ ಮತವನ್ನು ಕೊಟ್ಟು ಗೆಲ್ಸ್ಕೊಡಂತ ಕೆಲಸ ನಮ್ಮ ಮಾಲೂರು ತಾಲೂಕಿನ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಎಲ್ಲ ಕೂಡ ಸೇರಿ ಮಾಡಿದ್ದಾರೆ ಇವತ್ತು. ಹಾಗಾಗಿ ನಾನು ಕುಮಾರಣ್ಣಗೆ ಅವ್ರಿಗೂ ಕೂಡ ಈ ಅವತ್ತು ಕೊಟ್ಟಿದ್ದು ಮಾತಿಗೆ ನಾವು ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಯಾರು ಕೂಡ ನಾವು ಆಗೋದಿಲ್ಲ ಅಂತ ಹೇಳಿಲ್ಲ. ಪ್ರತಿಯೊಬ್ಬರು ನಮ್ಮನ್ನು ಕೇಳಿದ್ರೆ ಇರಲಿ, ನಾವು ಮಲ್ಲೇಶ್ ಬಾಬು ಅವರಿಗೆ ಕೆಲಸ ಮಾಡಬೇಕು. ಕುಮಾರಣ್ಣ ಅವ್ರು ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಏನು ತಿಳಿದಿರ ನಾವು ಕೆಲಸ ಮಾಡಿದ್ರಿ. ಆದ್ರೆ ಇವತ್ತು ಅದ್ರ ಫಲವಾಗಿ ಇವತ್ತು ನಮ್ಮನ್ನು ಕೈ ಹಿಡಿಯುವಂತ ಕೆಲಸ ಕುಮಾರಣ್ಣ ಅವ್ರು ಮಾಡ್ತಾ ಇದಾರೆ. ಹಾಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅನ್ನೋರು ಇವತ್ತು ಮುಂದಿನ ಭವಿಷ್ಯಕ್ಕೆ ನಮ್ಮ ಜೊತೆದಲ್ಲಿ ನೀವು ಇರಬೇಕು. ಖಂಡಿತವಾಗಿ ನಿಮ್ಮನ್ನ ನಾವು ಕೈ ಬಿಡಲ್ಲ. ನಿಮ್ಮ ಮಾಲೂರು ತಾಲೂಕಿಗೆ ನಮಗೆ ನಿಮ್ಮ ಗುರಿ ಏನಿದೆ, ಕಾರ್ಯಕರ್ತರನ್ನ ನೀವು ಉಳಿಸ್ಕೊಬೇಕು. ಕಾರ್ಯಕರ್ತರು ಚುನಾವಣೆಗಳಿಗೆ ನೀವು ಖಂಡಿತವಾಗಿ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಂತ ರೀತಿಯಲ್ಲಿ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ಒಂದು ಉದ್ದೇಶಕ್ಕೆ ಇವತ್ತು ನಾವೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಹಿರಿಯರು ನಿಜಕ್ಕೂ ನಮಗೆ ಒಂದು ವೇದಿಕೆದಲ್ಲಿರುವಂತ ಹಿರಿಯರು ನೆನೆಸ್ಕೊಂಡ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಯಾಕಂದ್ರೆ ಇವತ್ತು ಮಾಲೂರು ತಾಲೂಕಲ್ಲಿ 50 ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸಿರಂತ ನಾಯಕರುಗಳು ವೇದಿಕೆ ಮುಂಭಾಗ ಇದ್ದಾರೆ. ನಮ್ಮ ಹನುಮಪ್ಪನವರಾಗಿರ್ಬೋದು, ರಾಜಾರಾಮ್ ಅವರಾಗಿರ್ಬೋದು, ಮೋಹನ್ ಬಾಬು ಅವರಾಗಿರ್ಬೋದು, CP ನಾಗರಾಜ್ ಅವರಾಗಿರ್ಬೋದು, ದೇವರಾಜ್ ರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲ ಯಾವ ಕಾರಣಕ್ಕೂ
ಪಕ್ಷವನ್ನು ಬಿಟ್ಟು ಹೋಗಲ್ಲ ಅಂತ ವ್ಯಕ್ತಿಗಳು ಇವತ್ತು ನಮಗೆ ಅನ್ಯಾಯ ಆಯ್ತು ಅಂತೇಳಿ ಇಡೀ ಮಾಲೂರಲ್ಲಿರುವಂತ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಜೊತೆ ನಿಂತ್ಕೊಂಡು ಮಾಲೂರು ತಾಲೂಕಲ್ಲಿ 50,000ಕ್ಕಿಂತ ಹೆಚ್ಚಾಗಿ ಮತವನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಕಾರಣಾಂತರಗಳಿಂದ ನಮ್ಮ ಅದೃಷ್ಟ ಇದ್ರೆ ಸೋತಿರ್ಬೋದು, ಆದ್ರೆ ಮಾಲೂರು ಜನ ನಮ್ಮನ್ನು ಗೆಲ್ಸೋ ರೀತಿಯಲ್ಲಿ ಗೆಲ್ಸಿದ್ದಾರೆ. ವಿಧಾನಸೌಧಕ್ಕೆ ಹೋಗಿಲ್ಲ ಅಷ್ಟೇ, ಮಾಲೂರ ಜನದಲ್ಲಿ ಪ್ರೀತಿನಲ್ಲಿ ನನ್ನ MLA ಆಗಿ ಮಾಡಿದ್ದಾರೆ. ಅವರು ನಿಜಕ್ಕೂ ಅವ್ರಿಗೆ ಚುರರಣೆ ಆಗಿರ್ತೀನಿ ಅಂತ ಈ ಮುಖಾಂತರ ನಾನು ಹೇಳಕ್ ಬಯಸ್ತಾ, ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ, ನಾನು ಭಾಷಣಗಾರನಲ್ಲ, ಹಾಗಾಗಿ ಏನಿದ್ರೆ ಕೆಲಸ ಮಾಡೋನು. ಹಾಗಾಗಿ ವೇದಿಕೆ ಮೇಲೆ ಇರುವಂತ ನಮ್ಮೆಲ್ಲ ಹಿರಿಯರು ಮತ್ತೆ ನಮ್ಮೆಲ್ಲ ತಾಯಂದಿರು ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅನ್ನತೆ ಭಾವಿಸಬಾರ್ದಂತ ತಿಳಿಸ್ತಾ, ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಕೋಲಾರ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾವ್ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.